ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ನೋಡಿ, ಇಲ್ಲಿ ನನ್ನ ಮಗಳು ಏನೋ ಮಾಡ್ತಾ ಇದ್ದಾರೆ. ಏನ್ ತಿಂತಾ ಇದೆಯಾ ಅಮ್ಮ? ಕಬಾಬ್. ಕಬಾಬ್ ತೋರ್ಸು. ಕಬಾಬ್. ಸೊ ಗೈಸ್, ನನ್ನ ಇಂಟ್ರೊಡಕ್ಷನ್ ವಿಡಿಯೋನ ಯಾರೆಲ್ಲ ಇದನ್ನು ನೋಡಿಲ್ವೋ ಅವರೆಲ್ಲ ಹೋಗಿ ಇಂಟ್ರೊಡಕ್ಷನ್ ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನು ಹೇಗಿದೆ ಕಬಾಬು? ಸೊ ಟೈಮ್ ಆಲ್ರೆಡಿ 8:30 ಆಗಿದೆ. ಸೊ ಇವತ್ತು ಈವ್ನಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ಮಗಳು ಸಡನ್ ಆಗಿ ಇವಾಗ ಚಿಕನ್ ಕಬಾಬ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದು. ಸೊ ಅದಕ್ಕೋಸ್ಕರ ಚಿಕನ್ ಕಬಾಬ್ನ ಮಾಡ್ಕೊಟ್ಟಿದ್ದಾಯ್ತು. ಇನ್ನು ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡ್ಬೋದು ನೀವಿಲ್ಲಿ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಸ್ವಲ್ಪ ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ನಾವು ಯಾವಾಗಲೂ ಇದೇನೆ ತೇಜು ಅವ್ರದ್ದು ಕಬಾಬ್ ಪೌಡರ್ನ ಬಳಸ್ತೀನಿ. ಹಾಗೆ ಒಂದು ಮೊಟ್ಟೆ. ನಾನಿಲ್ಲಿ 1/2 ಕಿಲೋ ಅಷ್ಟು ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡೋದಂತ. ಇನ್ನು ನನ್ನ ಮಗಳಂತೂ ನಾನೇ ಇವತ್ತು ಚಿಕನ್ ಕಬಾಬ್ ಮಾಡಬೇಕು ಅಂತ ಅವಳೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು. ಸೊ ಚಿಕನ್ ಕಬಾಬ್ ಅಂದರೆ ಸ್ವಲ್ಪ ಸ್ಪೈಸಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿನ ನಾನು ಜಾಸ್ತಿನೇ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮೆಣಸು, ಮೊಟ್ಟೆನ ಲಾಸ್ಟಲ್ಲಿ ಹಾಕೊಳ್ಳೋಣ. ಒಂದು ಸ್ವಲ್ಪ ಹಸಿ ಶುಂಠಿ, ಪುದೀನ ಸೊಪ್ಪು ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಅದೇ ಟೇಸ್ಟ್ ಬಂದುಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಪೇಸ್ಟು, ಒಂದು ಮೊಟ್ಟೆ ಮತ್ತು ಚಿಕನ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಚಿಕನ್ ಎಲ್ಲ ಕಬಾಬ್ ಮಿಕ್ಸ್ಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಷ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ. ಆನಂತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ನೋಡಿ ಇಲ್ಲೂ ಅಷ್ಟೇ, ಅವಳು ನನ್ನ ಬಿಡ್ತಾನೆ ಇಲ್ಲ, ನಾನೇ ಹಾಕ್ತೀನಿ ತುಂಬ ಆಟ ಮಾಡ್ತಾ ಇದ್ಲು. ನಿಧಾನಕ್ಕೆ ಬಿಡು, ಬಿಡು ಸಾಕು. ಇನ್ನು ಮಧ್ಯಾಹ್ನನೇ ಮಟನ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಟನ್ನ ತೊಗೊಂಡು ಬಂದಿದ್ದರು. ಸುಮಾರು ದಿನ ಆಗಿತ್ತು ಮಟನ್ನ ಮಾಡಿ. ಸೊ ನಮ್ಮ ಮಂಡ್ಯ ಸ್ಟೈಲೆಲ್ಲ ಈ ರೀತಿ ಮಟನ್ನ ಮಾಡ್ತೀವಿ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲನೂ ಒಂದು ಸ್ಪೂನ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದನ್ನು ಆರೋದಕ್ಕೆ ಬಿಟ್ಟು ಆರಿಸಿ, ಆನಂತರ ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದನ್ನು ಗ್ರೈಂಡ್ ಮಾಡಿಕೊಂಡು ಆ ಮಸಾಲೆನ ಹಾಕ್ಕೊಳ್ತೀವಿ. ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ನ ಮಿಕ್ಸ್ ಮಾಡ್ಕೊಳ್ತೀವಿ. ನಾನು ಕೂಡ ಅದೇ ಸ್ಟೈಲ್, ನಾಟಿ ಸ್ಟೈಲ್ನಲ್ಲಿ ಮಟನ್ ಸಾಂಬಾರನ್ನ ಮಾಡಿದ್ದೆ. ಮೊದಲಿಗೆ ಮಟನ್ನ ಸ್ವಲ್ಪ ಈರುಳ್ಳಿ ಹಾಗೆ ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಒಂದು 3ರಿಂದ 4 ವಿಷಲ್ನ ಹಾಕಿಸ್ಕೊಂಡು ನಂತರ ಅದಕ್ಕೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಇನ್ನೊಂದು ವಿಷಲ್ನ ಹಾಕಿಸ್ಕೊಳ್ಳೋದು. ನಾನು ಸಾಮಾನ್ಯವಾಗಿ ಇದೇ ಮೆಥಡ್ನಲ್ಲಿ ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಆ ರುಬ್ಬಿರೋ ಮಿಶ್ರಣಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಮನೆಯಲ್ಲಿ ಸಾಂಬಾರು ಪೌಡರ್ ಮಾಡ್ಕೊಂಡಿರ್ತೀವಲ್ವ ಮಟನ್ ಸಾಂಬಾರು ಪೌಡರ್, ಅದನ್ನು ಹಾಕಿ ಲಾಸ್ಟಲ್ಲಿ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋದು.
ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಟನ್ ಮೊದಲೇ ಬೇಯಿಸ್ಕೊಳ್ಳೋದ್ರಿಂದ ಅದಾದ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ವಿಷಲ್ ಹಾಕ್ಸೋದೇನು ಬೇಡ. 1 ವಿಷಲ್ ಅಥವಾ 2 ವಿಷಲ್ಲು, ಟೋಟಲ್ 5 ವಿಷಲ್ಲು. ಹಾಗೆ ಫ್ಯಾಟ್ನು ಕೂಡ ಲಾಸ್ಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಎಣ್ಣೆ ಎಲ್ಲ ಬಿಡೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಮಟನ್ ಸಾಂಬಾರು ಮಾಡಿದ್ಮೇಲೆ ಮುದ್ದೆ ಅಂತ ಕಂಪಲ್ಸರಿ ಮಾಡಲೇಬೇಕು. ಸೊ ನಾನಂತೂ ಈ ಥರ ಬಾಣಲಿನಲ್ಲೇ ಮುದ್ದೆ ಮಾಡೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ನಾವು ಇರೋದೇ ಇಬ್ಬರು, 1 ಅಥವಾ 2 ಮುದ್ದೆ ಮಾಡ್ತೀನಿ. ಸೊ ಕೋಲಲ್ಲೆಲ್ಲ ಜಡಿಯೋದಕ್ಕೆ ಹೋಗೋದಿಲ್ಲ. ಈ ರೀತಿ ಬಾಣಲಿನಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಮಟನ್ ಸಾಂಬಾರು ಜೊತೆಗೆ ರಾಗಿ ಮುದ್ದೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಮಂಡ್ಯ ಸ್ಟೈಲ್. ನಮ್ಮ ಮನೆ ಕಡೆ ಎಲ್ಲ ಇದೇ ರೀತಿನೇ ಮಾಡೋದು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ತೆಗೀರಿ. ತೆಗೀರಿ. So ಸೊ ಇದು ನನ್ನ ಹೊಸ ಪ್ರಯತ್ನ. ಆಬ್ವಿಯಸ್ಲಿ ಐ ವಿಲ್ ಮೇಕ್ ಮಿಸ್ಟೇಕ್ಸ್, ಬಟ್ ಏನೇ ತಪ್ಪಿದ್ರು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.